ಸೊ ನಾನು 1 year ಕಂಪ್ಲೀಟ್ ಮಾಡಿದ್ದೀನಿ ನನ್ನ ಕಾಂಟೆಂಟ್ ಕ್ರಿಯೇಷನ್ ಜರ್ನಿಯಲ್ಲಿ. ಆ್ಯಂಡ್ ಹಿಯರ್ ಆರ್ ಸಮ್ 3 things ವಿಚ್ ಐ ಹ್ಯಾವ್ ಲರ್ನ್ಡ್ ಬ್ರೋ. ಏನಂದ್ರೆ ಈ ವ್ಯೂಸು, ಲೈಕ್ಸು, ಶೇರ್ಸು, ನಂಬರ್ಸ್ ಹಿಂದೆ ಹೋಗ್ತಾ ಇದ್ರೆ ಡೆಫಿನೆಟ್ಲಿ ಮೊನ್ನೆ ಹೋಗ್ಬಿಡುತ್ತೆ ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ. ಸೊ ವಿತಿನ್ ಫ್ಯೂ ಮಂತ್ಸ್ ಆರ್ ಫ್ಯೂ ಇಯರ್ಸ್ ಯು ನಾಟ್ ಬಿ ಏಬಲ್ ಟು ಡೂ ದಿಸ್ ಫಾರ್ ಅ ಲಾಂಗ್ ರನ್ ಬ್ರೋ. ಡೋಂಟ್ ಎವರ್ ಗೋ ಫಾರ್ ನಂಬರ್ಸ್. ಅದು ಬರುತ್ತೆ ಬಟ್ ಡೋಂಟ್ ಎವರ್ ಡೂ ಇಟ್ ಫಾರ್ ದಟ್ ಥಿಂಗ್, ಬಿಕಾಸ್ ಇದು ಒಂದು ಸೆಕೆಂಡ್ ಜಾಬ್ ಆಗ್ಬಿಡುತ್ತೆ ಆಮೇಲೆ. ಆ್ಯಂಡ್ ನೋಬಡಿ ಲೈಕ್ಸ್ ದಟ್. I personally don't like that. I want this to be fun. Second thing ಏನಂದ್ರೆ your content is not for everybody. ಇವಾಗ ಮಾಡ್ತಾರೋ ವಿಡಿಯೋಸು, ಇವಾಗ ನೀವು ಮಾತಾಡೋದು ನಾಟ್ ಫಾರ್ ಎವ್ರಿಬಡಿ, ನಾಟ್ ಇವನ್ ಫಾರ್ ಯರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಇವಾಗ ಎಷ್ಟು ಜನ ಇರ್ತಾರೆ ನಿಮ್ಮ ಕ್ಲೋಸ್ ಸರ್ಕಲ್ಲಿ? ಒಂದು 100, 200, 300. ಬಟ್ ನಾಟ್ ಎವ್ರಿಬಡಿ ಇಸ್ ಗೋನ ಸಪೋರ್ಟ್ ಯು ಬಿಕಾಸ್ ಇಟ್ಸ್ ನಾಟ್ ಆ್ಯಕ್ಚುಲಿ ಫಾರ್ ದೆಮ್. ಕಾನ್ಸಂಟ್ರೇಟ್ ಆನ್ ದ ಥೌಸಂಡ್ಸ್. ಇವಾಗ ಥೌಸಂಡ್ಸ್ ಆಫ್ ಜನ ಫಾಲೋ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಫೋಕಸ್ ಮಾಡಿ. ಬಿಕಾಸ್ ಅದು ಲ್ಯಾಕ್ಸ್ ಆಗುತ್ತೆ, ನೆಕ್ಸ್ಟ್ ಅದು ಕ್ರೋರ್ಸು ಆಗುತ್ತೆ. ಸೊ ಅವ್ರ ಬಗ್ಗೆ ಯೋಚನೆ ಮಾಡಿ, ಅವ್ರಿಗೋಸ್ಕರ ಕ್ರಿಯೇಟ್ ಮಾಡಿ ಕಾಂಟೆಂಟ್ನ. ನೀವು ಸಡನ್ ಆಗಿ ಹೋಗಿ ಕನ್ಸ್ಯೂಮ್ ಮಾಡೋಕೆ ಹೋಗಲ್ಲ, ಬಿಕಾಸ್ ಯು ಆರ್ ನಾಟ್ ಇವನ್ ಇಂಟ್ರೆಸ್ಟೆಡ್ ಇನ್ ದಟ್ ಆ್ಯಂಡ್ ಯು ಡೋಂಟ್ ಇವನ್ ಪ್ರಾಕ್ಟೀಸ್ ಮಾರ್ಷಲ್ ಆರ್ಟ್. ದಟ್ ಸೇಮ್ ಥಿಂಗ್ಸ್ ಗೋಸ್ ಆನ್ ಫಾರ್ ಎವ್ರಿ ಸಿಂಗಲ್ ಥಿಂಗ್. ಆ್ಯಂಡ್ ಲಾಸ್ಟ್ ಏನಂದರೆ ಬಿ ರಿಯಲ್, ಬಿ ಅಥೆಂಟಿಕ್ ಬ್ರೋ. ಬಿಕಾಸ್ ನೀವು ಏನಾದರೂ ಕಾಂಟೆಂಟು ನೀವು ಕಾಪಿ ಮಾಡೋಕ್ಕೆ ಹೋದರೆ ಆರ್ ನೀವು ಫೇಕ್ ಆಗಿರೋಕೆ ಹೋದರೆ, ಇಲ್ಲಾಂದರೆ ನೀವೇನಾದರೂ ಹೇಯಿಂದನೂ ಸ್ಕ್ರಿಪ್ಟಿಂಗ್ ಮಾಡೋದು ನೋಡಿದ್ದೀನಿ. ದೋಸ್ ಥಿಂಗ್ಸ್ ಆರ್ ಆಲ್ ಆರ್ ನಾಟ್ ಗೋನ್ ಪೇ ಆಫ್ ಟು ಯು. People are not going to like you. People are not going to relate. And be real, be true to yourself, because ಜನ ಅದು ಕ್ಲಿಯರ್ ಆಗಿ ನೋಡ್ಬೋದು. ನೀವು ಫೇಕ್ ಆಗಿದ್ರೂ ಜನ ಅದು ಕ್ಲಿಯರ್ ಆಗಿ ನೋಡ್ಬೋದು. ಸೊ ಬಿ ರಿಯಲ್, ಕ್ರಿಯೇಟ್ ಫಾರ್ ಯೋರ್ ಸೆಲ್ಫ್, ಹ್ಯಾವ್ ಫನ್, ಆ್ಯಂಡ್ build a strong audience base and enjoy the process.